ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ಅದೇ ರೀತಿ ಎಲ್ಲ ಶಿಕ್ಷಕರಿಗೂ ಈ ಒಂದು ವಿದ್ಯಾಶಕ್ತಿಯ ಗಣಿತದ ವಿಭಾಗಕ್ಕೆ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಂತಹ ಎಲ್ಲ ಶಿಕ್ಷಕರ ಸಿಬ್ಬಂದಿ ವರ್ಗಕ್ಕೂ ನನ್ನ ವಂದನೆಗಳನ್ನ ತಿಳಿಸುತ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಯಾವುದಂದ್ರ ಭಾಗ 2ರೊಳಗ ಪರಿಮಾಣಗಳ ಹೋಲಿಕೆ ಅನ್ನೋ ಒಂದು ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಪರಿಮಾಣಗಳ ಹೋಲಿಕೆ. ಹೌದಾ? ಪರಿಮಾಣಗಳ ಹೋಲಿಕೆ. ಇದಕ್ಕ ನಾವು ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ? ಕಂಪೇರಿಂಗ್ ದ ಕ್ವಾಂಟಿಟೀಸ್ ಅಂತ ಕರಿತೀವಿ. ಹೌದಾ? ಸೊ ಈ ಪಾಠದೊಳಗೆ ಏನಾಗಿದೆ, ಆಲ್ರೆಡಿ ನೀವು ಅದ್ರ ಬಗ್ಗೆ ಕಲ್ತೀರಿ, ಬಟ್ ಅದನ್ನ ಸ್ವಲ್ಪ ಅವರು ರಿಕಾಲ್ ಮಾಡ್ತಾ ಇದ್ದಾರೆ. ಸೊ ಈ ಪಾಠದೊಳಗೆ ನಾವು ಫಸ್ಟ್ ಇವತ್ತು ಕಲಿತಾ ಇದ್ದು ಯಾವ್ದಂದ್ರ ಅನುಪಾತ ಮತ್ತು ಶೇಕಡಾ ಕ್ರಮಗಳ ಪುನರಾವಲೋಕನ ಅಂತ ಇದೆ. ಹೌದಾ? ಸೊ ಅನುಪಾತವನ್ನ ನಾವಿವತ್ತ ಕಲಿತಾ ಇದ್ದೀವಿ. ಅದನ್ನ ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ? ರೇಷಿಯೋಸ್ ಅಂತ ಕರಿತೀವಿ. ಹೌದಾ? ಅನುಪಾತ. ಕರೆಕ್ಟ್. ಸೊ ಅನುಪಾತ ಅಂದ್ರೆ ಯಾವ ರೀತಿ ಇದೆ ನೋಡೋಣ ಅಂತ. ಅಂದ್ರೆ ಯಾವ್ದು ಎಷ್ಟಿದೆ, ಯಾವ್ದಕ್ಕಿಂತ ಯಾವ್ದು ಜಾಸ್ತಿ ಇದೆ, ಯಾವ್ದು ಕಡಿಮೆ ಇದೆ ಅನ್ನೋದನ್ನ ನಾವಿಲ್ಲೇ ನೋಡ್ಬೋದು. ಹೌದಾ? ಕರೆಕ್ಟಾ? ಸೊ ಇಲ್ಲಿ ಏನಾಗತ್ತ ನೋಡ್ರಿ, ಇಲ್ಲಿ ಒಂದು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ. ಒಂದು ಬುಟ್ಟಿ, ಹೌದಾ, ಅಥವಾ ಬಾಸ್ಕೆಟ್ ಅಂತ ಇದೆ. ಅದ್ರೊಳಗೆ ಎಷ್ಟಾಗಿದ್ದಾವು? ಒಂದು ಟೋಟಲ್ ನಂಬರ್ ಆಫ್ ಫ್ರೂಟ್ಸ್ ಅಂದ್ರ ಒಟ್ಟು ಹಣ್ಣುಗಳು ಎಷ್ಟದಾವ್ ನಮ್ಗಿಲ್ಲೇ 25 ಇದಾವು. ಅದ್ರೊಳಗ 20 ಆಪಲ್ಸ್ ಗಳದಾವ್, 5 ಏನಾಗಿದಾವು? ಆರೆಂಜಸ್ ಗಳು ಅಂದ್ರ ಕಿತ್ತಳೆ ಹಣ್ಣುಗಳದಾವ್, ಮತ್ತ ಸೇಬು ಹಣ್ಣುಗಳದಾವ್. ಹೌದಾ? ಸೊ ಇಲ್ಲಿ ಏನಾಗಿದೆ, ಒಂದು ಬಾಸ್ಕೆಟ್ ಇದೆ. ಹೌದಾ? ಅಥವಾ ಒಂದು ಬುಟ್ಟೆ ಅಂತ ಕನ್ಸಿಡರ್ ಮಾಡ್ರಿ. ಹೌದಾ? ಸೊ ಈ ಬುಟ್ಟಿ ಒಳಗ ಒಂದಿಷ್ಟು ಹಣ್ಣುಗಳದಾವ್ ನಮಗ. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ? ಒಂದಿಷ್ಟು ಹಣ್ಣುಗಳಿದ್ದಾಗ, ಕರೆಕ್ಟಾ? ಒಂದಿಷ್ಟು ಹಣ್ಣುಗಳಿದ್ದಾಗ ಇಲ್ಲಿ ನಮ್ಗೆ ಏನಾಗತ್ತ, ಇವು ಒಂದಿಷ್ಟು ಏನಾಗಿದಾವು? ಟೋಟಲ್ ಎಷ್ಟಿದಾವು? 25 ಇದಾವು. ರೈಟ್? ಅದ್ರೊಳಗ್ ನಮ್ಗೆ ಏನಾಗಿದಾವ? ಇಲ್ಲೇನಾಗಿದೆ? 20 ಅಂದ್ರೆ 20 ಸೇಬು ಹಣ್ಣುಗಳದಾವು, 5 ಕಿತ್ತಳೆ ಹಣ್ಣುಗಳದಾವು. ಹೌದಾ? ಕಿತ್ತಳೆ ಹಣ್ಣುಗಳು ಇದಾವು. ಕರೆಕ್ಟ್. ಸೊ ಅಲ್ಲಿ ಏನಾಗತ್ ನಮಗ? ಅನುಪಾತಗಳನ್ನ ಬರೀರಿ ಅಂದ್ರ ಸೇಬು ಮತ್ತು ಕಿತ್ತಳೆ ಹಣ್ಣಿಗಿರುವಂತಹ ಅನುಪಾತಗಳನ್ನ ಬರೀರಿ ಅಂದ್ರ ನಾವ್ ಏನ್ ಮಾಡ್ಬೇಕು? ಈಸಿಲಿ ಇಷ್ಟ ಬರ್ಬಿಡ್ಬೇಕು. 20/5. ಇದು ನಮಗ ಭಿನ್ನ ರಾಶಿ ಒಳಗ ಬರ್ದಿವಿ ನಾವು. ಕರೆಕ್ಟ್. ಸೊ ಈ ಭಿನ್ನ ರಾಶಿಯನ್ನ ನಾನು ನೆಕ್ಸ್ಟ್ ಏನ್ ಬರಿಬಹುದು ಹೇಳ್ರಿ? ಅನುಪಾತದ ರೂಪದೊಳಗ ಅಥವಾ ರೇಷಿಯೋಸ್ ಒಳಗ್ ಬರಿಬೇಕು ಅಂತಂದ್ರ ಇಲ್ಲಿ ಏನಾಗತ್ ಹೇಳ್ರಿ? 20 ಅನುಪಾತ ಅಂದ್ರೆ ಸಿಂಬಾಲ್ ಏನು? ಅನುಪಾತ 5 ಅಥವಾ 20:5 ಅಂತಾನು ಓದ್ಬಹುದು ಇಂಗ್ಲಿಷ್ ಒಳಗೆ ಓದ್ಬೇಕಾದ್ರೆ. ಹೌದಾ? ಈಗ ಏನಾಯ್ತು, ಇದು ಸೇಬು ಹಣ್ಣು ಮತ್ತ ಕಿತ್ತಳೆ ಹಣ್ಣಿಗಿರುವಂತಹ ಒಂದು ಅನುಪಾತವನ್ನ ನಾವು ಬರ್ದಿವಿ. ಅದೇ ರೀತಿ ಉಲ್ಟಾ ಕಿತ್ತಳೆ ಹಣ್ಣಿಗೆ ಮತ್ತ ಸೇಬು ಹಣ್ಣಿಗೆ ಇರುವಂತಹ ವ್ಯತ್ಯಾಸವನ್ನ ಬರೆದ್ರೆ ಏನಾಗತ್ತ? 5/20. 5/20 ಆಗತ್ತ. ಸೊ ಅವಾಗ ನಾವೇನ್ ಬರಿತೀವಿ? 5/20 ಅಂತ ಬರಿತೀವಿ. ಕರೆಕ್ಟ್. ಸೊ ಇದನ್ನ ನೀವು ಇಲ್ಲಿ ಸಿಂಪ್ಲಿಫೈ ಮಾಡ್ಬೋದು. 5 1 5 4 5 1 5 4. ಸೊ ಇದೇನಾಗತ್ತ ಹಾಗಾದ್ರೆ? 4/1 ಆಗತ್ತ. ಇಲ್ಲೇ 1/4 ಆಗತ್ತ. ಈ ರೀತಿ ನಾವ್ ಏನ್ ಮಾಡ್ಬೋದು ಹೇಳ್ರಿ? ಅನುಪಾತಗಳನ್ನ ಬರಿಬಹುದು. ಕರೆಕ್ಟ್. ಅನುಪಾತಗಳನ್ನ ಬರಿಬಹುದು. ಸೊ ಇಲ್ಲೇ ನೋಡ್ರಿ, ಅನುಪಾತಗಳನ್ನ ಬರ್ದಿವಿ. ಇಲ್ಲೇ ನಿಮ್ಗ ಒಂದಿಷ್ಟು ಸಿಮ್ಯುಲೇಷನ್ಸ್ ಗಳನ್ನ ತೋರಿಸ್ತೇನೆ ನೋಡ್ರಿ. ಇಲ್ಲೇನ ಒಂದ್ ಸೆಕೆಂಡ್. ಇಲ್ಲಿದೆ ನೋಡ್ರಿ. ಹೌದಾ? ಹೌದಾ? ಸೊ ಇಲ್ಲಿ ಏನಾಗಿದೆ? ಕ್ರಿಯೇಟ್ ದ ರೇಷಿಯೋಸ್ ಟು ಕಂಪೇರ್ ದ ನಂಬರ್ ಆಫ್ ಆಪಲ್ಸ್ ಅಂಡ್ ಆರೆಂಜಸ್ ಇನ್ ದಿಸ್ ಆಕ್ಟಿವಿಟಿ ಅಂತ ಇದೆ. ಕರೆಕ್ಟ್. ಸೊ ಅಲ್ಲಿ ಏನಾಗಿದೆ?
ಫಸ್ಟ್ ಕ್ವಶನ್ ಏನಿದೆ ನೋಡ್ರಿ ಕೆಳಗ, ಹೌ ಮೆನಿ ಆಪಲ್ಸ್ ಆರ್ ಶೋನ್ ಅಂತ ಇದೆ. ಅದ್ರೊಳಗಿರ್ತಕ್ಕಂತ ಸೇಬು ಹಣ್ಣುಗಳನ್ನ ಕೌಂಟ್ ಮಾಡ್ರಿ. ಓಕೆ, ಸೊ ಇಲ್ಲಿ ಏನಾಗುತ್ತ, 2, 4, 6, 8, 10, 12, 14, 16, 18, 20, 22, 24, 26, 28, 30, 32, 34 ಇದಾವ. ಹೌದಾ? ಸೊ ಈ ಬಾಕ್ಸ್ ಒಳಗ್ ನಾನು ಏನ್ ಮಾಡ್ತೇನೆ, 34 ಅಂತ ಹಾಕ್ತೇನೆ. ಸೊ ಇಲ್ಲೇ ಒಂಚೂರು ಅಬ್ಸರ್ವ್ ಮಾಡ್ರಿ, ನಾನು ಏನಾದ್ರೂ ಇಲ್ಲೇ ತಪ್ಪು ನಂಬರ್ ಹಾಕಿದೆ ಅಂದ್ರೆ ನಿಮಗೆ ಇಲ್ಲೇ ತಪ್ಪು ಬರ್ತೈತಿ. ಈಗ ಕರೆಕ್ಟ್ ಹಾಕಿದ್ದಕ್ಕೆ ಅದು ರೈಟ್ ಮಾರ್ಕ್ ಬಂತು. ಒಂದ್ಸಲ ತೋರಿಸ್ಲಿ ನಾನು ನಿಮಗ. ಒಂದ್ಸಲ 32 ಅಂತ ಹಾಕ್ತೀನಿ, ಕಾಣಿಸ್ತಾ ಇದೆ ಇಲ್ಲಿ. ನಾನು ತಪ್ಪು ನಂಬರ್ ಹಾಕಿದ್ರೆ ಅದು ಡಿನೋಟ್ ಮಾಡ್ತದೆ ನಮ್ಗಿಲ್ಲೇ. ಹೌದಾ? ತಪ್ಪಿದೆ ಅಂತ ಹೇಳಿ. ಹಾಗಾಗಿ ಇದೆಷ್ಟಿದೆ ಅಲ್ಲಿ ನೋಡ್ಕೊಂಡು ನಾವು ಮತ್ತೇನಾದ್ರೂ ಮಿಸ್ಟೇಕ್ ಮಾಡಿದ್ರ ಇಲ್ಲೇ ರೈಟ್ ಮಾರ್ಕ್ ಬಂದ್ರ ಓಕೆ, ಅಥವಾ ನಮ್ಗೆ ರೈಟ್ ಮಾರ್ಕ್ ಬರ್ಲಿಲ್ಲ ಅಂತಂದ್ರೆ ನಾವು ಮತ್ತೊಂದ್ಸಲ ಕೌಂಟ್ ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿ 34 ಇದೆ. ಓಕೆ, ಹೌ ಮೆನಿ ಆರೆಂಜಸ್ ಆರ್ ಶೋನ್ ಅಂತ ಇದೆ. ಆರೆಂಜಸ್ ಡೈರೆಕ್ಟ್ಲಿ ಗೊತ್ತಾಗ್ಬಿಡ್ತೈತೆ ನಮಗೆ, ಇರುವ ನಂಬರ್ 2 ಅಂತ ಇದೆ. ಸೊ ಇದನ್ನ ನಾನು 2 ಅಂತ ಕನ್ಸಿಡರ್. ಹೌ ಮೆನಿ ಟೋಟಲ್ ಪೀಸ್ ಆಫ್ ಫ್ರೂಟ್ಸ್ ಆರ್ ದೇರ್. ಇಲ್ಲೇ ನಾವು ಇಲ್ಲೇ ಕೌಂಟ್ ಮಾಡಿಬಿಡ್ಬೋದು. ಹೌದಾ? 34 + 2 ಎಷ್ಟಾಗತ್ ನೋಡ್ರಿ, 36 ಆಗತ್ತ. ಕರೆಕ್ಟಾ? ಈಗ ಏನಾಯ್ತು, ಜಸ್ಟ್ ಅಲ್ಲಿ ಏನ್ ನಂಬರ್ಸ್ ಗಳಿದಾವಂತ ಗೊತ್ತಾಯ್ತು. ಇವಾಗ ನಾವ್ ಏನ್ ಮಾಡ್ಬೋದು, ಕಂಪೇರ್ ರೇಷಿಯೋಸ್ ಅಂತ ಇದೆ. ರೇಷಿಯೋಸ್ ಗಳನ್ನ ಕಂಪೇರ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ಏನಾಗ್ತಿದೆ, ನಂಬರ್ ಆಫ್ ಆರೆಂಜಸ್ ಟು ನಂಬರ್ ಆಫ್ ಆಪಲ್ಸ್ ಅಂತ ಇದೆ, ನಂಬರ್ ಆಫ್ ಆಪಲ್ಸ್ ಟು ನಂಬರ್ ಆಫ್ ಆರೆಂಜಸ್ ಅಂತ ಇದೆ. ನಿಮ್ಗೆ ಅವಾಗ ಹೇಳಿದೆ ನಾನು, ನಂಬರ್ ಆಫ್ ಆರೆಂಜಸ್ ಇದ್ರೆ ಆರೆಂಜ್ ನಂಬರ್ ಅನ್ನ ಮೇಲ್ ಹಾಕ್ಬೇಕು, ಆಪಲ್ಸ್ ಗಳನ್ನ ಕೆಳಗೆ ಹಾಕ್ಬೇಕು, ನಂಬರ್ಸ್ ಗಳನ್ನ. ಆಮೇಲೆ ನಂಬರ್ ಆಫ್ ಆಪಲ್ಸ್ ಮೇಲೆ, ನಂಬರ್ ಆಫ್ ಆರೆಂಜಸ್ ಕೆಳಗೆ. ಜಸ್ಟ್ ನಾನು ಇಲ್ಲಿ ಏನು ಬರೆಯೋದಿಲ್ಲ, ಈ ಸ್ಲೈಡ್ ಅನ್ನ ಮೂವ್ ಮಾಡಿದೆ ಅಂದ್ರೆ ತಾನೇ ನಂಬರ್ಸ್ ಗಳು ಬರ್ತಾವ ನೋಡ್ರಿ. ಯಾವ ರೀತಿ ನೋಡ್ರಿ, ಕಾಣಿಸ್ತಾ ಇದೆ, ಇಲ್ಲಿ ನಂಬರ್ಸ್ ಗಳು ಬರ್ತಾ ಇದಾವು. ಹೌದಾ? ಹೌದಾ? ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಇದನ್ನ ಮತ್ ನಾನು ಈ ರೀತಿ ಡ್ರ್ಯಾಗ್ ಮಾಡಿ ಮತ್ತೇನ್ ಮಾಡ್ಬೋದು ಹೇಳ್ರಿ. ಹೌದಾ? ಕಾಣಿಸ್ತಾ ಇದೆ. ಓಕೆ, ನೆಕ್ಸ್ಟ್. ಹೌದಾ? ಇವಾಗ ಏನಾಯ್ತು ಹೇಳ್ರಿ, ಇದು ಟೋಟಲ್ ಫ್ರೂಟ್ಸ್ ಬಂದ್ವು. ಈಗ ಅವಾಗ ಏನಾಯ್ತು, ಆರೆಂಜಸ್ ಮತ್ತೆ ಆಪಲ್ಸ್ ಇರುವಂತಹ ಒಂದು ಏನಾಗಿತ್ತು, ರೇಷಿಯೋಸ್ ಅನ್ನ ಬರ್ದಿದ್ವಿ. ಇವಾಗ ಏನಾಯ್ತು ಹೇಳ್ರಿ, ಟೋಟಲ್ ಫ್ರೂಟ್ಸ್ ಗೆ ಬಂತು. ಸೊ ಹಾಗಾಗಿ ಏನಾಯ್ತು, ಆರೆಂಜಸ್ ಟು ಟೋಟಲ್ ಫ್ರೂಟ್ಸ್. ಓಕೆ, ಸೊ ನಾವು ಕಾಣಿಸ್ತಾ ಇದೆ ಇಲ್ಲಿ, ಆರೆಂಜಸ್ ಟು ಟೋಟಲ್ ಫ್ರೂಟ್ಸ್. ಓಕೆ, ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ. 2/36, 34/36. ಓಕೆ, ಅದೇ ರೀತಿ ನಾವು ಮತ್ತೆ ಬೇರೆ ಬೇರೆ ಹೊಸದಾಗಿ ಇವನ್ನ ಎಕ್ಸಾಂಪಲ್ಸ್ ಗಳನ್ನ ನೋಡ್ಬೋದು. ಕರೆಕ್ಟ್? ಸೊ ದಿಸ್ ಈಸ್ ದ ಪರಿಮಾಣಗಳ ಹೋಲಿಕೆ ಭಾಗ 2ರೊಳಗ ಇದನ್ನೊಂದು ಸ್ಟಾರ್ಟಿಂಗ್ ಟಾಪಿಕ್ ಅನ್ನ ನಾನು ನಿಮಗೆ ಹೇಳಿದೆ. ಅದು ಯಾವ್ದಂದ್ರ ಪರಿಮಾಣಗಳ ಹೋಲಿಕೆ. ಅದ್ರೊಳಗೆ ನಾನು ಯಾವ್ದನ್ನ ಮಾಡಿದೆ, ಅನುಪಾತಕ್ಕ ರಿಲೇಟೆಡ್ ಇರ್ತಕ್ಕಂಥ ಇದೊಂದಿಷ್ಟು ಸಣ್ಣ ಟಾಪಿಕ್ ವಿತ್ ಸಿಮ್ಯುಲೇಷನ್ ಅನ್ನ ಹೇಳಿದೆ. ನೆಕ್ಸ್ಟ್ ಕ್ಲಾಸ್ ಒಳಗ ಮತ್ತೆ ಪರ್ಸೆಂಟೇಜ್ ರಿಲೇಟೆಡ್, ಇದಕ್ಕೆ ರಿಲೇಟೆಡ್ ಇಟ್ಕೊಂಡನ ಪರ್ಸೆಂಟೇಜ್ ಅನ್ನ ಯಾವ ರೀತಿ ಕೌಂಟ್ ಮಾಡ್ಬೇಕು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಹೇಳೋಣ ಅಂತ ಹೇಳಿ ಇವತ್ತಿನ ಸೆಷನ್ ಅನ್ನ ಇಲ್ಲಿಗೆ ಮುಗಿಸ್ತಾ ಎಲ್ಲರಿಗೂ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್.